ಪ್ರೇಮ ವಿವಾಹ ಒಳ್ಳೆಯದೋ ಅಥವಾ ಸ್ವಜಾತಿಯಲ್ಲಿ ಮದುವೆ ಆಗೋದು ಒಳ್ಳೆಯದೋ? ಇದೊಂದು ಪ್ರಶ್ನೆ. ರೀಸೆಂಟ್ಲಿ ನಾನೊಂದು ಫೇಸ್ಬುಕ್ ಪೋಸ್ಟ್ನಲ್ಲಿ ನೋಡಿದ್ದು. ಅವರೊಂದು ಪೋಸ್ಟ್ ಹಾಕಿದ್ರು, ಅದಕ್ಕೆ ಬೇರೆ ಬೇರೆಯವರು ಕಮೆಂಟ್ ಮಾಡಿದರು. ನಾನು ಕಮೆಂಟ್ ಮಾಡಿದೆ. ಆಗ ಅನಿಸಿತು ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡುವ ಅಂತ. ಇದೊಂದು ಬಹಳ ಸೂಕ್ಷ್ಮ ಟಚಿ ಟಾಪಿಕ್. ಇದನ್ನು ನಾನು ಬಹಳ ಜಾಗ್ರತೆಯಿಂದ ಮಾತಾಡಬೇಕು. ಇದನ್ನು ಅಪಾರ್ಥ ಮಾಡಿಕೊಳ್ಳುವವರೇ ಜಾಸ್ತಿ, ಅರ್ಥ ಮಾಡಿಕೊಳ್ಳುವವರು ಕಡಿಮೆ ಇರಬಹುದು. ಆದಷ್ಟು ಜಾಗ್ರತೆಯಲ್ಲಿ ಇದರ ಬಗ್ಗೆ ಮಾತಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ನೋಡಿ, ಈ ಪ್ರೀತಿ ಪ್ರೇಮ ಅನ್ನೋದು ಒಂದು ಭಾವನೆ, ಎಮೋಷನ್. ನಮ್ಮಲ್ಲಿ ಪ್ರತಿ ದಿವಸ ಹಲವಾರು ಭಾವನೆಗಳು ಬರ್ತದೆ ಹೋಗ್ತದೆ. ಕೋಪ, ದ್ವೇಷ, ಸಂತೋಷ, ಹೀಗೆ ಬೇರೆ ಬೇರೆ ಭಾವನೆಗಳು ಬರ್ತದೆ ಹೋಗ್ತದೆ. ಆಕಾಶದಲ್ಲಿ ಹೇಗೆ ಮೋಡಗಳು ಬರ್ತದೆ ಹೋಗ್ತದೆ, ಅದೇ ರೀತಿ ಬೇರೆ ಬೇರೆ ಭಾವನೆಗಳು ಬರ್ತದೆ ಹೋಗ್ತದೆ. ಯಾವ ಭಾವನೆಗಳು ಸಸ್ಟೈನ್ ಆಗೋದಿಲ್ಲ, ತುಂಬ ಹೊತ್ತಿರುವುದಿಲ್ಲ. ಅದಕ್ಕೆ ಹೇಳ್ತಾರಲ್ಲ, ದಿಸ್ ಟೂ ಶಲ್ ಪಾಸ್ ಅಂತ ಹೇಳ್ತಾರೆ. ಯಾರಾದರೂ ತುಂಬ ದುಃಖದಲ್ಲಿದ್ದರೆ ಹೇಳ್ತಾರೆ, ಜಾಸ್ತಿ ತಲೆ ಬಿಸಿ ಮಾಡಬೇಡ, ನಮಗೆ ಆ ದುಃಖ ಆದಾಗ ಅನಿಸ್ತದೆ ನನ್ನ ಜೀವನ ಪೂರ್ತಿ ಇನ್ನೂ ದುಃಖವೇ ಅಂತ. ಆದರೆ ಆ ದುಃಖ ಸ್ವಲ್ಪ ಟೈಮಲ್ಲಿ ಹೋಗ್ತದೆ. ಎಲ್ಲಿ ಒಂದು ಕಡೆ ಬೀಳ್ತೀವಿ, ಏಟಾಗ್ತದೆ, ಸ್ವಲ್ಪ ಸಮಯ ನೋವಿರ್ತದೆ, ಮತ್ತೆ ಹೋಗ್ತದೆ. ಹಾಗೆ ಯಾವುದೂ ಒಂದು ಪರ್ಮನೆಂಟ್ ಆಗಿರುವುದಿಲ್ಲ. ಅದು ಪಾಸ್ ಆಗ್ತಾ ಹೋಗ್ತದೆ, ಬೇರೆ ಬೇರೆ ಆಗ್ತಾ ಹೋಗ್ತದೆ. ಈಗ ನೋಡಿ, ನಾವೆಲ್ಲರೂ ಬೇರೆ ಬೇರೆ ನಿರ್ಧಾರಗಳನ್ನು ಜೀವನದಲ್ಲಿ ತಗೊಂಡಿದ್ದೇವೆ. ನಾವೀಗ ಎಲ್ಲಿದ್ದೇವೋ ಅಲ್ಲಿದ್ದೇವೆ. ಆದರೆ ನೀವು ಸ್ವಲ್ಪ ಫ್ಲ್ಯಾಶ್ ಬ್ಯಾಕ್ ಮಾಡಿ ನೋಡಿದರೆ ಅದರಲ್ಲಿ ನೀವು ಹೇಳ್ತೀರಾ, ನಾನು ಎಮೋಷ್ನಲಿ ಚಾರ್ಜ್ ಆಗಿ ಆ ಒಂದು ಇನ್ಫ್ಲೂಯೆನ್ಸಲ್ಲಿ ತಗೊಂಡಂತಹ ನಿರ್ಧಾರಗಳನ್ನು ಹೆಚ್ಚಾಗಿ ನಾವು ಪಶ್ಚಾತ್ತಾಪ ಪಡುವಂತಹ ನಿರ್ಧಾರಗಳಾಗಿರ್ತವೆ. ವಿ ರಿಗ್ರೆಟ್ ದೋಸ್ ಡಿಸಿಷನ್ಸ್. ಈಗ ಜಾತಿ ಅನ್ನುವ ವಿಷಯ. ಈ ಜಾತಿ ಅನ್ನುವ ಶಬ್ದವನ್ನು ಬಹಳ ಜನ ಬಹಳ ರೀತಿಯಲ್ಲಿ ದುರುಪಯೋಗ ಮಾಡಿಕೊಂಡಿದ್ದಾರೆ. ಅದಕ್ಕೆ ಜಾತಿ ಅಂತ ಹೇಳಿದರೆ ಸಾಕು, ಜನರಿಗೆ ಬಹಳ ಸಿಟ್ಟು ಬರ್ತದೆ. ಜಾತಿ ಬಗ್ಗೆ ಮಾತಾಡ್ತಾರೆ ಅವರು ಅಂತ. ಈ ಜಾತಿ ಅಂತ ಹೇಳಿದರೆ ಏನು? ಒಂದು ಕ್ಯಾಟಗರಿ, ಒಂದು ಟೈಪ್. ನಾವು ಮಾವಿನ ಹಣ್ಣು ತಗೊಳ್ಳಿಕ್ಕೆ ಹೋದಾಗ ಹೇಳೋದಿಲ್ವಾ, ನನಗೆ ಆ ನೀಲಂ ಮಾವಿನ ಹಣ್ಣು ಬೇಕು, ಇಲ್ಲ ಮಲ್ಗೋವಾ, ರಸಪುರಿ ಅಂತೆಲ್ಲ ಹೇಳೋದಿಲ್ವಾ? ಇದು ಜಾತಿ. ಏಲಕ್ಕಿ ಬಾಳೆಹಣ್ಣು, ಪಚ್ಚೆ ಬಾಳೆಹಣ್ಣು, ಇದು ಜಾತಿ. ನಾಯಿಗಳಲ್ಲಿಯೂ ಸಹ ಹೇಳ್ತೇವಲ್ವಾ, ಆಲ್ಸೇಷನ್ನು, ಪಾಮೋರಿಯನ್ನು, ಜಾತಿ. ಹಸುಗಳಲ್ಲಿಯೂ ಹೇಳ್ತೇವೆ. ಎಲ್ಲ ಜೀವಿಗಳಲ್ಲಿಯೂ ಬೇರೆ ಬೇರೆ ಜಾತಿ ಇದೆ. ಜಾತಿ ಅಂದರೆ ಏನು? ಮನುಷ್ಯರ ಬಗ್ಗೆ ಮಾತಾಡುವ ನಾವೀಗ. ಮನುಷ್ಯರಲ್ಲಿ ನಾವು ಈ ಜಾತಿಯ ಬಗ್ಗೆ ಮಾತಾಡಬೇಕಿದ್ರೆ ಅದು ಅವರ ಆಚಾರ ವಿಚಾರ, ಅವರ ಅಪ್ಬ್ರಿಂಗಿಂಗ್, ಅವರ ಸಂಸ್ಕಾರ, ಅವರ ನಂಬಿಕೆಗಳು, ಅವರ ಕಸ್ಟಮ್ಸ್, ಅವರ ಸ್ನಾನ ಶೌಚ, ಅವರ ಆಹಾರ, ಅವರ ಪದ್ಧತಿಗಳು, ಅವರ ಹಬ್ಬಗಳು, ಆಚರಣೆಗಳು, ಇದೆಲ್ಲ ಬರ್ತದೆ. ಕಲ್ಚರ್, ಅವರ ಕಲ್ಚರ್ ಅಂತ. ಸೊ ಒಂದು ಜಾತಿಯವ ಅಂತ ಒಬ್ಬನ್ನ ಹೇಳಿದಾಗ ಅದು ಏನು ಆ್ಯಕ್ಚುಲಿ ವ್ಯಕ್ತಪಡಿಸ್ತದೆ ಅಂತ ಹೇಳಿದರೆ, ಅವನಲ್ಲಿ ಅಥವಾ ಅವಳಲ್ಲಿ ಯಾವ ರೀತಿಯ ನಂಬಿಕೆಗಳು, ಆಚರಣೆಗಳು, ಆಚಾರ ವಿಚಾರ ಬೇಸಿಕಲಿ ಇದೆ ಅಂತ. ಈಗ ನೋಡಿ, ನನಗೆ ಆ್ಯಪಲ್ ವಾಚ್ ಅಂದರೆ ತುಂಬ ಇಷ್ಟ. ಆದರೆ ನನ್ನ ಹತ್ರ ಇರುವ ಫೋನ್ ಆ್ಯಂಡ್ರಾಯ್ಡ್. ಆ್ಯಪಲ್ ವಾಚಿಗಿದೆ 45-50 ಸಾವಿರ ಇದೆ. ಅದನ್ನು ನಾನು ತಗೊಳ್ಳಿಕ್ಕಾಗೋದಿಲ್ಲ, ಯಾಕೆಂದರೆ ನನ್ನ ಹತ್ರ ಫೋನ್ ಇರೋದು ಆ್ಯಂಡ್ರಾಯ್ಡ್. ಅಷ್ಟೆಲ್ಲ ದುಡ್ಡು ಕೊಟ್ಟು ನಾನು ಆ್ಯಪಲ್ ವಾಚ್ ಖರೀದಿ ಮಾಡಿದರೂ ನನ್ನ ಫೋನಿಗೆ ಅದು ಸರಿಯಾಗಿ ಇಂಟರ್ಫೇಸ್ ಆಗೋದಿಲ್ಲ, ಕಂಪ್ಯಾಟಬಲ್ ಇಲ್ಲ ಅಂತ ಹೇಳಿದಾಗ ನಾನು ಅದನ್ನು ತಗೊಂಡು ವೇಸ್ಟ್. ಸೊ ನಾವು ಆಪರೇಟಿಂಗ್ ಸಿಸ್ಟಮ್ಸಲ್ಲೂ ನಾವು ಇದರ ಬಗ್ಗೆ ಎಲ್ಲ ಹೆಚ್ಚು ಮಾತಾಡ್ತೀವಿ. ಜಾತಿ ಅಂತ ಹೇಳಿದರೆ ಅವರಲ್ಲಿ ಒಂದು ರೀತಿಯ ಆಪರೇಟಿಂಗ್ ಸಿಸ್ಟಮ್ ಇನ್ಸ್ಟಾಲ್ ಆಗಿದೆ ಅಂತ ಅಂದ್ಕೊಳ್ಳುವ. ಸೊ ವಿಂಡೋಸಿಗೆ ವಿಂಡೋಸು, ಲಿನಕ್ಸಿಗೆ ಲಿನಕ್ಸು, ಮತ್ತು iOSಗೆ iOS, ಡಿವೈಸಸ್ಸಲ್ಲೆಲ್ಲ ಸೇಮ್ OS ಇರ್ತದೆ ಹೆಚ್ಚಾಗಿ. ಹೇಗೆ ನಾವು ಒಂದು ಆಪರೇಟಿಂಗ್ ಸಿಸ್ಟಮಿನ ಡಿವೈಸಿಗೆ ಇನ್ನೊಂದು ಆಪರೇಟಿಂಗ್ ಸಿಸ್ಟಮ್ ಇರುವಂತಹ ಡಿವೈಸನ್ನು ಕನೆಕ್ಟ್ ಮಾಡಲಿಕ್ಕೆ ಹೋದಾಗ ಕೆಲವು ಫಜೀತಿಗಳಾಗ್ತದೋ ಅದೇ ರೀತಿ ಆಗ್ತದೆ.
ಈ ಲವ್ ಮ್ಯಾರೇಜ್ ಆ್ಯಂಡ್ ಎಸ್ಪೆಷಲಿ ಅದು ಸ್ವಜಾತಿ ಅಲ್ಲದಿದ್ದಾಗ ಈ ಕಂಪ್ಯಾಟಿಬಿಲಿಟಿ ಇಶ್ಯೂ ಬರ್ತದೆ. ಯಾವ ರೀತಿ? ಲವ್ ಅನ್ನುವಂತಹ ಎಮೋಷನ್, ಆ ಒಂದು ಭಾವೋದ್ರೇಕದಲ್ಲಿ ತಗೊಂಡಂತಹ ಒಂದು ನಿರ್ಧಾರ. ಲವ್, ಪ್ರೀತಿ, ಪ್ರೇಮ ಅನ್ನುವಂತಹ ಒಂದು ಭಾವ ಉದ್ರೇಕದಲ್ಲಿ ಇದ್ದಾಗ ತಕ್ಕೊಂಡಂತಹ ಒಂದು ನಿರ್ಧಾರ. ಆ ನಿರ್ಧಾರ ಕೆಲಸ ಮಾಡಲಿಕ್ಕೆ, ಸಸ್ಟೈನ್ ಆಗಲಿಕ್ಕೆ ಆ ಭಾವ ಯಾವತ್ತೂ ಇರಬೇಕು, ಇರುವುದಿಲ್ಲಲ್ಲ, ಪ್ರಾಕ್ಟಿಕಲ್ ಅಲ್ಲ. ಯಾವುದೇ ಭಾವನೆ, ಯಾವುದೇ ಎಮೋಷನ್ನು ಸಸ್ಟೈನ್ ಆಗುವುದಿಲ್ಲ. ಆ ಸ್ವಲ್ಪ ಸಮಯ ಇರ್ತದೆ ಮತ್ತೆ ಹೋಗ್ತದೆ. ಅದೇ ನಾವು ಸ್ವಜಾತಿಯಲ್ಲಿ ಮದುವೆ ಆದಾಗ ಆ ಆಚಾರ ವಿಚಾರ ಕಂಪ್ಯಾಟಿಬಿಲಿಟಿ ಇರುವ ಕಾರಣ ತೊಂದರೆಗಳು ಸ್ವಲ್ಪ ಕಡಿಮೆ ಅಂತ ಅಷ್ಟೆ. ಈ ಲವ್ ಮ್ಯಾರೇಜ್ನಲ್ಲಿ ಅಡ್ಯಾಪ್ಟಬಿಲಿಟಿ, ಫ್ಲೆಕ್ಸಿಬಿಲಿಟಿ ಅಂದರೆ ಹೊಂದಿಕೊಳ್ಳೋದು, ಇದೆಲ್ಲ ತುಂಬ ಬೇಕು. ಅದಿಲ್ಲದಿದ್ದರೆ ಭಾರಿ ಬೇಗ ಮುರಿತದೆ. ಅದು ಮುರಿದದ್ದು ಜಾಸ್ತಿ. ಹಾಗೆ ಸಕ್ಸಸ್ ಆಗಿರುವಂತಹ ಲವ್ ಮ್ಯಾರೇಜಸ್ಸು ಬಹಳ ವಿರಳ. ಹಾಗಂತ ನಾನು ಅರೇಂಜ್ಡ್ ಮ್ಯಾರೇಜ್, ಸ್ವಜಾತಿಯಲ್ಲಿ ಆಗಿರುವ ಮ್ಯಾರೇಜ್ ಎಲ್ಲ ಸಕ್ಸಸ್ ಆಗಿದೆ ಅಂತ ಹೇಳ್ತಾ ಇರೋದಲ್ಲ. ಅದರಲ್ಲೂ ಫೇಲ್ಯೂರ್ಸ್ ಇದೆ, ಆದರೆ ಸಕ್ಸಸ್ ರೇಟ್ ಸ್ವಲ್ಪ ಜಾಸ್ತಿಯೇ. ಸೊ ಈ ಕಥೆಯ ಈ ಸಾರಾಂಶ ಅಂತ ಕೇಳಿದರೆ, ಸ್ವಜಾತಿಯಲ್ಲಿ ನಿಮಗೆ ಜೀವನದಲ್ಲಿ ಸ್ವಲ್ಪ ಕಡಿಮೆ ತೊಂದರೆಗಳು ಸಾಕು. ನಮ್ಮ ಜೀವನದಲ್ಲಿ ಬೇಕಾದಷ್ಟು ತೊಂದರೆಗಳು ಈಗಾಗಲೇ ಇದೆ. ಈ ತೊಂದರೆಗಳಲ್ಲಿ ಹೊಸ ತೊಂದರೆಗಳು ಬೇಡ, ಸ್ವಲ್ಪ ಕಡಿಮೆ ಇರಲಿ ಅಂತಾದರೆ ಸ್ವಜಾತಿಯಲ್ಲಿ ಮದುವೆ ಆಗುವುದು ದ ರಿಸ್ಕ್ ಫ್ಯಾಕ್ಟರ್ ಸ್ವಲ್ಪ ಕಡಿಮೆ. ನನಗೆ ಜೀವನದಲ್ಲಿ ಕಿಕ್ ಬೇಕು, ನನಗೆ ಹೈ ಬೇಕು, ಆದರೆ ಸಸ್ಟೈನ್ ಆಗದೇ ಇದ್ದರೂ ತೊಂದರೆ ಇಲ್ಲ ಅಂತ ಆದರೆ ಲವ್ ಮ್ಯಾರೇಜ್ ಆಗ್ಬೋದು. ಅದು ಸಸ್ಟೈನ್ ಆಗುವಂಥದ್ದು ಕಡಿಮೆ. ಆ ಟೈಮಲ್ಲಿ ಲವ್ ಆಗ್ತಾ ಇರುವ ಆ ಟೈಮ್ನಲ್ಲಿ ಒಂದು ಕಿಕ್ ಇರ್ತದೆ ತಲೆಗೆ, ಆದರೆ ಹೆಚ್ಚು ಸಮಯ ಇರುವುದಿಲ್ಲ. ಅದು ಸಸ್ಟೈನಬಲ್ ಅಲ್ಲ. ಅಂಥ ಸಮಯದಲ್ಲಿ ಲವ್ ಮ್ಯಾರೇಜ್ ಆಗ್ಬೋದು. ಇದೆಲ್ಲರಿಗೂ ಕಳಿಸಿ, ಎಸ್ಪೆಷಲಿ ಇವತ್ತಿನ ಯುವಕರಿಗೆ ನಾವು ಈ ವಿಚಾರ ಗೊತ್ತಿರಬೇಕು ಅವರಿಗೆ. ಮತ್ತೆ ನಿರ್ಧಾರ ಅವ್ರದ್ದು, ಆದರೆ ಗೊತ್ತಿರಬೇಕು ವಿಷಯ. ನಿಮ್ಮ ಅಭಿಪ್ರಾಯ ಅಂತ ತಿಳಿಸಿ, ನಿಮ್ಮ ಅನುಭವ ಎಂತಾರಿದ್ದರೆ ಅದನ್ನು ತಿಳಿಸಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಕೃಷ್ಣಾರ್ಪಣಮಸ್ತು.